ನಮಸ್ಕಾರ ರೀ ಎಲ್ರಿಗೂ. ನಾನು ನಿಮ್ಮ ಜ್ಯೋತಿಕಾ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿಕಾ ಶಶಿ ವ್ಲಾಗ್ಸ್. ಓಹೋ ಸರಿ, ಓಡ್ ಬೇಗ ಸ್ನಾನಕ್ಕೆ. ಎಲ್ಲೋ ಹೊರಟಿದ್ದೀವಿ, ಹಾಗಾಗಿ ಬೇಗ ಎದ್ದು ಅವನು ಕೂಡ ಸ್ನಾನಕ್ಕೆ ಹೋದ. ಸೊ ನಮ್ಮ ಮನೆಯವರು ಎದ್ದು ಬ್ರಷ್ ಮಾಡ್ಕೊಳ್ತಾ ಇದ್ರು. ನನ್ನ ಮಗ ಸ್ನಾನ ಮುಗಿಸ್ಕೊಂಬಂದ, ಅವನಿಗೆ ಬೇಗ ಬೇಗ ರೆಡಿ ಮಾಡಿದೆ. ಸೊ ಅವನಿಗೆ ನಾನೇ ರೆಡಿ ಮಾಡಬೇಕು, ಬೇರೆ ಯಾರ ಹತ್ರನೂ ರೆಡಿ ಮಾಡಿಸ್ಕೊಳ್ಳಲ್ಲ. ಹಾಗಾಗಿ ಅವನಿಗೂ ಬೇಗ ಬಟ್ಟೆ ಹಾಕಿ ತಲೆ ಎಲ್ಲ ಬಾಚಿ ರೆಡಿ ಮಾಡಿ ಕೆಳಗಡೆ ಕಳಿಸ್ದೆ. ತುಂಬ ದಿನಗಳೇ ಆಗೋಗಿತ್ತು ನಾವೆಲ್ಲ ಫ್ಯಾಮ್ಲಿ ಸೇರ್ಕೊಂಡು ಹೊರಗಡೆ ಹೋಗಿ. ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿಯಾಗಿದ್ದರು ಇತ್ತೀಚೆಗೆ, ಹಾಗಾಗಿ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಹೊರಟ್ವಿ. ನಮಗೆ ನೋಡ್ರಿ, ಉತ್ತರ ಕರ್ನಾಟಕದವರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ ಚಹಾ ಬೇಕು. ಚಹಾ ಇಲ್ಲಾಂದ್ರೆ ನಮ್ಮ ಕೈಕಾಲ ಆಡ್ಲಿಲ್ದಂಗೆ ಆಕತಿ. ಅದ್ರಾಗೂ ಚಳಿ ಇತ್ತಪ್ಪ ಅಂತಂದ್ರೆ ಮೊದಲು ಮಾಡೋ ಕೆಲಸನ ಚಹಾ ಕುಡಿಯೋದು. ಅದೊಂಥರ ನಮಗೆ ಟಾನಿಕ್ ಇದ್ದಂಗೆ. ಚಹಾ ಕುಡಿದು ಜಲ್ದಿ ಮನೆ ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸೋಣ ಅಂತಂದು ಬೇಗ ಬೇಗ ನೆಲ ಒರೆಸ್ಕೊಳಕತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರನ್ನ ಸ್ನಾನಕ್ಕೆ ಹೋಗ್ತೀನಿ ಅಂತಂದು ಅವರು ಸ್ನಾನಕ್ಕೆ ಹೋದರು. ಸೊ ಅವ್ರು ಸ್ನಾನ ಮುಗಿಸ್ಕೊಂಬಂದ್ಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದೆ. ನಮಗೆ ಸ್ನಾನ ಆಗಿದ ತಕ್ಷಣ ಹಣೆ ಮೇಲೆ ವಿಭೂತಿ ಇರಲೇಬೇಕು. ಹಣೆ ಮೇಲೆ ವಿಭೂತಿ ಇಲ್ಲಾಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಆಕತಿ. ಹಾಗಾಗಿ ಸ್ನಾನ ಆಗಿದ ತಕ್ಷಣ ಮೊದಲು ಹಣೆ ಮೇಲೆ ವಿಭೂತಿ, ದೇವ್ರ ಪೂಜೆನೇ ಮೊದಲಾಗೋದು. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಕೆಳಗೆ ಬಂದ್ವಿ. ವೆಹಿಕಲ್ ಹತ್ರ ಹೊಂಟಿದ್ವಿ. ನಮ್ಮ ತಂಗಿ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿಯವ್ರು ಸೇರ್ಕೊಂಡು ಹೊರಟಿದ್ವಿ. ಸೊ ಈ ಪುಟಾಣಿ ನಮ್ಮ ತಂಗಿ ಮಗಳು ಆದ್ಯ, ಗೊತ್ತೈತಲ್ಲ ನಿಮಗೆ. ಇಷ್ಟು ಬೆಳಗ್ಗೆ ಎಲ್ಲ ಫ್ಯಾಮ್ಲಿ ಸೇರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತನಾ, ಬನ್ನಿ ತೋರಿಸ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಲ್ಲ? ಹಾಯ್ ಅಮ್ಮ, ಎಲ್ಲಿಗೆ ಹೋಗ್ತಿದ್ದೀಯಮ್ಮ? ಇವನು ಗೊತ್ತಲ್ರಿ ನಮ್ಮ ಲಡ್ಡು. ಅವನು ಜಲ್ದಿ ಎದ್ದು ರೆಡಿಯಾಗಿದ್ದ. ಎಲ್ಲೋ ಹೊಂಟಿವಿ ಅಂತ ಅವನಿಗೂ ಒಂಥರ ಎಕ್ಸೈಟ್ಮೆಂಟು. ಇನ್ನೇನು ಶಿಕಾರಿಪುರ ಮುಟ್ಟಿದ್ವಿ. ಶಿಕಾರಿಪುರ ಮುಟ್ಟೋ ಅಷ್ಟೊತ್ತಿಗೆ ಹೊಟ್ಟೆ ಬೇರೆ ಹಸಿದ್ವು. ಹಂಗಾಗಿ ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡ್ವಿ. ಎಲ್ಲರೂ ಪೂರಿ, ಇಡ್ಲಿ, ಕೇಸರಿ ಬಾತು ತೊಗೊಂಡ್ರು. ನಮ್ಮ ಮನೆಯವರಿಗೆ ಬನ್ಸ್ ಅಂದರೆ ಇಷ್ಟ, ಹಾಗಾಗಿ ಅವರು ಬನ್ಸ್ ತೊಗೊಂಡಿದ್ರು ತಿನ್ನೋಕೆ. ಎಲ್ಲರೂ ಲಘುನ ತಿಂಡಿ ತಿಂದ್ವಿ. ತಿಂಡಿ ತಿಂದಿದ ತಕ್ಷಣ ನಮಗೆ ಚಹಾ ಬೇಕಾ, ಹಾಗಾಗಿ ಚಹಾ ತೊಗೊಂಡು ಮೊದಲು ಚಹಾ ಕುಡಿದ್ವಿ. ಚಹಾ ಕುಡಿದು ಹೊರಗೆ ಬರೋ ಅಷ್ಟೊತ್ತಿಗೆ ಹೊರಗೆ ಅಂಗಡಿಗಳು ತೆಗ್ದಿದ್ವು. ಇನ್ನು ಹುಡುಗರು ಕರ್ಕೊಂಡು ಹೋಗಿದ್ವಿ ಅಂದಮೇಲೆ ಏನು ನೋಡ್ತೀವಿ ಏನು ಕಾಣ್ತೀವಿ ಅದೇ ಬೇಡ್ತಾರೆ ಹುಡುಗರು. ಸೊ ಹಾಗಾಗಿ ಅಂಗಡಿಗಳು ತೆಗ್ದಿತ್ತು. ಸ್ನ್ಯಾಕ್ಸ್ ಕೇಳ್ತಿದ್ರು ಹುಡುಗರು. ಇನ್ನೇನು ಹೋಗೋದು ಗಾಡಿ ಒಳಗೆ ಅಂತಂದು ಲಘು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಮತ್ತು ಗಾಡಿ ಹತ್ತಿದ್ವಿ. ಏನು ನೋಡ್ರಿ, ನಮ್ಮ ಲಡ್ಡು ನೆತ್ಕೋಬೇಕು ಅಂತಂದು ನನ್ನ ಮಗಳು ಭಾಳ ಹಠ ಮಾಡಕತ್ತಿದ್ಲು. ಒಂದು ನೋಡ್ರಿ, ಗಾಡ್ಯಾಗ ಹೊಂಟ್ವಿ ಅಂದ್ರೆ ಮಾವ ಸೋಸಿ ಜುಗಲ್ ಬಂದು ಮಾವಾಗ ಸೊಸಿ ಭಾಳ ಕೊಟ್ಲೆ ಕೊಡಕತ್ತಿದ್ಲು. ಸೊ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೊಂಟ್ವಿ. ಪ್ರಕೃತಿ ಸೌಂದರ್ಯ ಸೌಕಂತ ಹೊಂಟ್ವಿ. ಸೊ ಈಗ ಬರ್ತದೆ ನೋಡ್ರಿ ನೆಕ್ಸ್ಟ್ ಕುಡುಕ್ರ ಹಾಡು. ನಿನ್ನ ನೆನಪು ಅದರ ರಾತ್ರಿ ಎಚ್ಚರಾಗತೈತಿ, ಎದ್ದು ನೋಡಿದರ ಚಂದ್ರನೊಳಗ ನಿನ್ನ ಮಾರಿ ಕಾಣತೈತಿ. ಅಲ್ಲಿ ನಾವು ಬರಬೇಕಾಗಿರೋ ಪ್ಲೇಸಿಗೆ ಬಂದು ತಲುಪಿದ್ವಿ ರೀ. ವೆಹಿಕಲ್ನಾಗ ಹೋಗ್ಬೇಕಾಗಿತ್ತು. ಆದರೆ ವೆಹಿಕಲ್ ಎಲ್ಲ ಕ್ಯೂ ಜಾಸ್ತಿ ಇದ್ವು. ಒಂದು 3-4 ತಾಸು ಆಗುತ್ತೆ ವೆಹಿಕಲ್ನಾಗ ಹೋಗ್ಬೇಕಾದ್ರೆ ಅಂತಂದರು. ಹಾಗಾಗಿ ಬೇಡ, ನಡ್ಕೊಂಡೆ ಲಾಂಚ್ ಒಳಗೆ ಹೋಗ್ಬಿಡೋಣ ಅಂತಂದು ಎಲ್ಲರೂ ಲಾಂಚ್ ಕಡೆ ಹೊಂಟ್ವಿ. ಇಲ್ಲಿ ಇಳಿದು ವೆಹಿಕಲ್ ಪಾರ್ಕ್ ಮಾಡಿ ಒಂದು ಸ್ವಲ್ಪ ದೂರ ನಡಿಬೇಕು ರೀ. ಲಾಂಚಿಗೆ ಹೋಗ್ಬೇಕಂತಂದ್ರೆ ನದಿ ಹತ್ರ ಹೋಗ್ಬೇಕು. ಸೊ ಹಾಗಾಗಿ ಎಲ್ಲರೂ ನದಿ ಹತ್ರ ಹೊಂಟ್ವಿ. ಲಾಂಚ್ ಒಂದು ಮಧ್ಯಕ್ಕಿತ್ತು ರೀ. ನಾವು ಹೋಗೋ ಅಷ್ಟೊತ್ತಿಗೆ ಕಾಣಕತ್ತಿತ್ತು ಲಾಂಚ್ ಬರೋದು. ನಾವು ಹೋಗಿ ಮುಟ್ಟೋ ಅಷ್ಟೊತ್ತಿಗೆ ಲಾಂಚೂ ಬಂತು. ನೀರು ಫುಲ್ ಇತ್ತು ರೀ, ಹಾಗಾಗಿ ನೋಡೋಕೆ ಭಾಳ ಚಂದ ಅನ್ಸಾಕತ್ತಿತ್ತು. ಬ್ರಿಡ್ಜ್ ಕೂಡ ಕಟ್ಟಾಕತ್ತಿದ್ರು ಇತ್ತು. ಜನ ಎಲ್ಲ ಲಾಂಚಿಗೆ ಅಂತಲೇ ವೇಟ್ ಮಾಡಕತ್ತಿದ್ರು. ನೋಡ್ರಿ ನಮ್ಮ ಪ್ರಕೃತಿನ ಒಂಥರ ಎಷ್ಟು ಚೆನ್ನಾಗಲ್ಲ.
ನೋಡಿದ್ರೆ ನೋಡ್ತಾನೆ ಇರ್ಬೇಕಂತ ಅನಿಸ್ತೈತಿ. ನೋಡ್ರಿ ಲಾಂಚ್ ಬರಕತ್ತಿತ್ತು, ಬಂತು ದಡಕ್ಕ ಲಾಂಚ್. ಈ ಕಡೆ ಸರಿ ನೋಡಿ. ಕೂಡ ಲಗು ನಾವು ಮೊದಲು ಹತ್ತಿದ್ರಿಂದ ಸೀಟ್ಗಳು ಖಾಲಿ ಇದ್ವಿ, ಸ್ವಲ್ಪ ಇರ್ತವ್ರಿ ಸೀಟ್, ಮಿಕ್ಕಿರೋರೆಲ್ಲ ನಿಂತ್ಕೋಬೇಕು. ನಾವು ಸೀಟ್ ಹಿಡ್ಕೊಂಡು ಹೋಗಿ ಕುತ್ಕೊಂಡ್ವಿ. ಏನಂದ್ರಿ ನೀವು ಈ ಕಡೆ ಬಂದು ತಲುಪಿದ್ವಿ ನಾವು. ಇಲ್ಲಿಂದ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವೆಹಿಕಲ್ಗೆ ಹೋಗ್ಬೇಕ್ರಿ. ಸೊ ಪ್ರೈವೇಟ್ ಗಾಡಿ ಇರ್ತಾವೆ, ಒಂದು ಸೀಟಿಗೆ 30 ರೂಪಾಯಿ ತಗೊಂಡು ಕರ್ಕೊಂಡು ಹೋಗ್ತಾರೆ. ಬರ್ರಿ ಇಲ್ಲೊಂದು ತಮಾಷೆ ತೋರಿಸ್ತೀನಿ. ಈಗ ಸಣ್ಣ ನೋಡ್ರಿ JCB ಗಾಡಿ ತೊಗೊಂಡು ಆಡ್ತಿರ್ತಾರೆ. ಹಂಗನೇ ಇಲ್ಲೊಬ್ಬ ನಿಜವಾದ JCB ಡ್ರೈವರ್ ನೀರು ತುಂಬ್ಕೊಂಬಂದು ಹಾಕಕತ್ತಿದ್ರು. ಅಂದ್ರೆ ಇವ್ರು ಆಡಕತ್ತಿದ್ದಿಲ್ಲ ಪಾಪ, ಬಿಸಿಲು ಅಂದ್ರೆ ಭಾಳ ಬಿಸಿಲಿತ್ತು, ಹಂಗಾಗಿ ನೀರು ತುಂಬ್ಕೊಂಬಂದು ಅಲ್ಲಿ ಸಿಮೆಂಟ್ ಕಾದಿತ್ತು ಅಂತಂದು ಅವರೆಲ್ಲ ನೀರು ಹಾಕಕತ್ತಿದ್ರು. ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ ರೀ ನಾವು. ಸೊ ದೇವಸ್ಥಾನದ ಒಳಗೆ ಹೋಗ್ಬೇಕೀಗ. ಬರ್ರಿ ನೀವು ತಾಯಿ ದರ್ಶನ ಮಾಡ್ಕೊಂತ್ರಿ. ಇದು ದೇವಸ್ಥಾನದ ಪ್ರಾಂಗಣ. ಇದು ಇಲ್ಲಿ ಬಂದು ಕೈಕಾಲು ಮುಖ ತೊಳ್ಕೊಂಡು ಕ್ಯೂ ಹಚ್ಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಇದೇ ದೇವ್ರ ದರ್ಶನಕ್ಕೆ ಹೋಗೋ ದಾರಿ. ಸೊ ಒಳಗೆ ಕ್ಯಾಮ್ರಾ ಮೊಬೈಲ್ ಏನೂ ಅಲಾವ್ ಇಲ್ಲಂತ್ರಿ. ಸೊ ಹಾಗಾಗಿ ಮೋಸ್ಟ್ಲಿ ಲೈನ್ಗೆ ಇದೇ ಲಾಸ್ಟ್ ಅನ್ನಿಸ್ತೈತಿ. ಸೊ ಒಳಗೆ ಹೋಗಿ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬರೋಣ ಅಂತಂದು ಕ್ಯೂ ಒಳಗೆ ಹೋಗಿ ದರ್ಶನಕ್ಕೆ ಹೋದ್ವಿ. ಸೊ ಒಳಗೆ ಹೋಗಿ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಹೊರಗೆ ಬಂದ್ವಿ. ಸೊ ಹೊರಗೆ ಬಂದು ಹೊರಗೆ ಒಂಚೂರು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದೊಳಗೆ ಕೂತ್ಕೊಂಡಿದ್ವಿ ನಾವು. ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಅನ್ನಪ್ರಸಾದ ಇತ್ತೆ ಹೋಗ್ರಿ ಅಂತ ಕಳಿಸಿದ್ರು. ಸೊ ಅನ್ನಪ್ರಸಾದಕ್ಕೆ ಹೋಗಿದ್ವಿ. ಫ್ಯಾಮಿಲಿ ಹೋದಾಗ ಎಲ್ಲರೂ ಹಿಂಗೆ ಕುತ್ಕೊಂಡು ಊಟ ಮಾಡೋದು ಭಾಳ ಚೆನ್ನಾಗಿ ಅನ್ನಿಸ್ತೈತಿ. ನನಗಂತೂ ಎಲ್ಲಾದರೂ ಹೋಗಿರಲಿ ದೇವಸ್ಥಾನಕ್ಕೆ ದೇವ್ರ ಪ್ರಸಾದ ಊಟ ಮಾಡ್ದೇನೆ ನಾ ಬರೋಂಗಿಲ್ಲ ರೀ. ಹಾಗಾಗಿ ಎಲ್ಲರೂ ಹೋಗಿ ಊಟ ಮಾಡಿಕೊಂಡು ಮತ್ತು ವಾಪಸ್ ಅಲ್ಲಿಂದ ವೆಹಿಕಲಿಂದ ಲಾಂಚ್ ಹತ್ರಕ್ಕೆ ಬಂದು ಮತ್ತು ಲಾಂಚ್ ಹತ್ಕೊಂಡ್ವಿ. ಈ ಸರಿ ಏನಾಗಿತ್ತು ಅಂತಂದ್ರೆ ಅಲ್ಲೇ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಆಲ್ರೆಡಿ ಎಲ್ಲರೂ ಹತ್ಕೊಂಡಿದ್ರು, ನಾವೇ ಲಾಸ್ಟ್ ಹತ್ತಬೇಕಾಯ್ತು. ಸೀಟು ಸಿಗಲಿಲ್ಲ, ಏನೂ ಇಲ್ಲ, ಗಾಡಿಗಳೆಲ್ಲ ನಿಂತಿದ್ವು. ಅದ್ರ ಮಧ್ಯಾಹ್ನ ಹೋಗಿ ನಿಂತ್ಕೊಂಡಿದ್ವಿ. ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ಬಿಸಿಲು ಅಂದ್ರೆ ಭಾಳ ಬಿಸಿಲಿತ್ತು ರೀ. ನನಗೆ ಯಾಕಾದ್ರೂ ಹತ್ತಿದ್ನಪ್ಪ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿತ್ತು. ಹೊಳೆ ಹತ್ರ ಬೇರೆ ಬಿಸಿಲು ಅಂದ್ರೆ ಬಿಸಿಲು, ನೀರು ಬೇರೆ ಖಾಲಿ ಆಗಿದ್ವು. ಈಗ ಆ ಕಡೆ ದಡಕ್ಕೆ ಹೋಗಿನ ನೀರು ತಗೋಬೇಕಾಗಿತ್ತು. ಹಾಗಾಗಿ ಹೆಂಗೋ ಹಿಂಗೋ ಮಾಡಿಕೊಂಡು ಆ ಕಡೆ ದಡಕ್ಕೆ ಬಂದು ತಲುಪಿದ್ವಿ. ಭಾಳ ಇತ್ತಲ್ರಿ, ಹಾಗಾಗಿ ಎಲ್ಲರೂ ಒಂದು ಸ್ವಲ್ಪ ಸುಸ್ತಾಗಿದ್ವಿ. ಬಂದು ಮತ್ತೆ ಗಾಡಿ ಹತ್ಕೊಂಡು ಊರ ಕಡೆ ಹೋಗೋಣ ಅಂತಂದು ಹೊರಟ್ವಿ. ಇದು ನಮ್ಮ ಊರಾಗ ಒಂದು ಸ್ವಲ್ಪ ಹತ್ರನೇ ಆಕತ್ರಿ. ಸೊ ಇದು ಬಂದು ನಮ್ಮ ಹಾವೇರಿ ಡಿಸ್ಟ್ರಿಕ್ನಾಗ ಇರೋಂಥ ಹಿರೇಕೆರೂರು. ಈ ಕಡೆ ಬಂದ್ರೂ ನಾವು ಇಲ್ಲೂ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀವಿ ರೀ. ಇಲ್ಲಿ ಗ್ರಾಮ ದೇವತೆ ಆದಂಥ ದುರ್ಗಾದೇವಿ ದೇವಸ್ಥಾನ ಇರೋದ್ರಿ. ಇದು ದೇವಸ್ಥಾನ ಭಾಳ ವಿಶಾಲವಾಗಿತ್ತು, ಚೆನ್ನಾಗಿತ್ತು. ಹಂಗೆ ದೇವಸ್ಥಾನದ ಹತ್ರ ಒಂದು ಕೆರೆ ಕೂಡ ಐತ್ರಿ. ಚಾನಲ್ ನೋಡೋರು ಯಾರು ಹಿರೇಕೆರೂರು ದುರ್ಗಾದೇವಿ ಭಕ್ತರಾಗಿದ್ರೆ ನೀವು ಕೂಡ ದರ್ಶನ ಮಾಡ್ಕೊಳ್ರಿ. ದರ್ಶನ ಮಾಡಿಕೊಂಡು ಭಾಳ ಖುಷಿ ಆಯ್ತು ರೀ. ಒಂದೇ ದಿನಕ್ಕೆ ಇಬ್ಬಿಬ್ರು ತಾಯಂದ್ರೆ ದರ್ಶನ ಮಾಡಿಕೊಂಡು ಮನಸ್ಸಿಗೇನೋ ಒಂಥರ ನೆಮ್ಮದಿನೂ ಸಿಕ್ತು ರೀ, ಸಮಾಧಾನನೂ ಆಯ್ತು. ಸೊ ಸಾಯಂಕಾಲವರೆಗೂ ಎಲ್ಲ ದೇವಸ್ಥಾನಗಳು ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಈ ಕ್ಷೇತ್ರದಲ್ಲೂ ಪ್ರತಿ 3 ವರ್ಷಕ್ಕೊಂದು ಸರಿ ಜಾತ್ರೆ ಆಗುತ್ತೆ ರೀ. ಭಾಳ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ, ಭಾಳ ಚೆನ್ನಾಗಿರ್ತೈತಿ ಇಲ್ಲೂ ಜಾತ್ರೆ. ನಾವು ಯಾವಾಗಲೂ ಸಿಗಂದೂರು ಕಡೆ ಬಂದ್ವಿ ಅಂತಂದ್ರೆ ಇಲ್ಲೂ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ ರೀ. ಈ ವಿಡಿಯೋನ ಯಾರು ಹಿರೇಕೆರೂರವ್ರು ನೋಡ್ತಿದ್ರೆ ಕಮೆಂಟ್ಸ್ ಮಾಡಿರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಏನಾದ್ರು ತಪ್ಪಿತ್ತಪ್ಪ ಅಂತಂದ್ರೆ ಕಮೆಂಟ್ನಾಗ ಹೇಳ್ರಿ. ಸೊ ತಿದ್ಕೊಂತೀವಿ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ಮತ್ತು ಪ್ರಯಾಣ ಶುರು ಮಾಡ್ಕೊಂಡ್ವಿ ರೀ. ಅಲ್ಲೇ ಸಾಯಂಕಾಲ ಆಗೇ ಬಿಟ್ಟಿತ್ತು. ಸಾಯಂಕಾಲ ಆತಪ್ಪ ಅಂತಂದ್ರೆ ಚಹಾ ನಮ್ಮನ್ನು ಬಾಬಾ ಅಂತ ಕರೀತಿರ್ತೈತಿ. ಹಾಗಾಗಿ ಚಹಾ ಕುಡಿಯೋಣಂತ ನಿಲ್ಸಿದ್ವಿ. ಅಲ್ಲೇ ಬಿಸಿ ಮಿರ್ಚಿ ಕೂಡ ಬಿಡ್ತಿದ್ರು. ಮಿರ್ಚಿ ತಿಂದು ಚಹಾ ಕುಡ್ದು ಮತ್ತು ಊರ ಕಡೆ ಹೊಂಟ್ವಿ ರೀ. ಸೊ ಊರಿಗೆ ಹೋಗೋ ಅಷ್ಟೊತ್ತಿಗೆ ಅಲ್ಲೇ ಸಾಯಂಕಾಲ ಆಗಿತ್ತು. ಇನ್ನೇನು ಅಡುಗೆ ಮಾಡೋದು ಅಂತಂದು ಮತ್ತೆಲ್ಲರೂ ರೆಡಿಯಾಗಿ ವಿಹಾನಿಗೆ ಬಂದ್ವಿ ರೀ.
ಇದು ರಾಣೆಬೆನ್ನೂರಾಗ ಐತ್ರಿ ವಿಹಾನ್. ಪರವಾಗಿಲ್ಲ ಒಂದು ಸ್ವಲ್ಪ ಚೆನ್ನಾಗಿರತ್ತಿಲ್ಲ, ಹಾಗಾಗಿ ಇಲ್ಲಿಗೆ ಹೋಗ್ತೀವಿ ನಾವು. ಸೊ ಎಲ್ಲ ನಾನು ನಮ್ಮ ತಂಗಿ ಅವ್ರ ಮನೆಯವರು ಮಕ್ಕಳು ಎಲ್ಲರೂ ಸೇರಿಕೊಂಡು ವಿಹಾನಕ್ಕೆ ಬಂದ್ವಿ. ಇನ್ನೇನು ಅಲ್ಲೇ ಬರ್ಬೇಕಾರೆ ಸ್ನ್ಯಾಕ್ಸ್ ತಿನ್ಕೊಂಬಂದಿದ್ವಿ, ಹಾಗಾಗಿ ಹಸಿವು ಏನು ಜಾಸ್ತಿ ಆಗಿರಲಿಲ್ಲ. ಒಂಚೂರು ಏನಾರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತಂದು ಆರ್ಡ್ರ್ ಮಾಡಿ ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ. ಸ್ವಲ್ಪ ಆರ್ಡ್ರ್ ಬರೋದೈತ್ರಿ ನಮ್ಮದು, ಹಾಗಾಗಿ ಕೂತ್ಕೊಂಡಿದ್ವಿ. ನಾವು ತಂಗಿ ಫ್ಯಾಮ್ಲಿ ಎಲ್ಲರೂ ಸೇರಿ ಹೋಗಿದ್ದು ಇವತ್ತೊಂಥರ ಖುಷಿ ಆಯ್ತು ರೀ. ಇವತ್ತಿನ ಡೇನ ಭಾಳ ಚೆನ್ನಾಗಿತ್ತು. ಬೆಳಗ್ಗೆಯಿಂದ ಖುಷಿಯಾಗ ಹೋಗಿ ಖುಷಿಯಾಗ ಬಂದ್ವಿ. ಇನ್ನೇನು ಲೇಟ್ ಆಗಿತ್ತು ಅಂತಂದು ಮನೆಗೆ ಅಡುಗೆ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಹೊರಗೆ ಬಂದು ಊಟ ಮುಗಿಸ್ಕೊಂಡು ಹೋಗೋಣ ಅಂತಂದು ಹೊರಗೆ ಬಂದಿದ್ವಿ. ಇವತ್ತಿನ ವ್ಲಾಗ್ ಇದಿತ್ತು ರೀ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾಕಂದರೆ ಇದು ನಂದು ಹೊಸ ಚಾನಲ್ ಐತಿ, ಜ್ಯೋತಿಕಾ ಶಶಿ ವ್ಲಾಗ್ಸ್ ಅಂತಂದು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.